ಕಾಮಗಾರಿ ನಡೆದು 3-4 ವರ್ಷಗಳೇ ಕಳೆದು ಹೋಗಿದೆ. ಅದೇ ರಸ್ತೆಗೆ ಮತ್ತೆ ಬಿಲ್ ಮಾಡಿದ್ರೆ ಹಾಗಾದ್ರೆ ಅಧಿಕಾರಿಗಳು ಅನ್ನುವಂಥ ಅನುಮಾನಗಳು ಇಲ್ಲಿ ಕಾಡ್ತಾ ಇದೆ. ಟಾರ್ ಹಾಕಿ ಕಾಂಕ್ರೀಟ್ ಹಾಕಿರೋದಾಗಿ ಬಿಲ್ ಅನ್ನು ಮಾಡಿದ್ದಾರೆ. 5 ಕಾಂಕ್ರೀಟ್ ರಸ್ತೆಗಾಗಿ 80 ಲಕ್ಷ ರೂಪಾಯಿ ಬಿಲ್ ಅನ್ನ ಪಾವತಿ ಮಾಡಲಾಗಿದೆ. ಬಿಲ್ ಪಾವತಿಯನ್ನ ಮಾಡಿಸಿಕೊಂಡಂತಹ ಗುತ್ತಿಗೆದಾರ ಹೇಮಂತ್ 5ರಲ್ಲಿ ಕೇವಲ 1 ರಸ್ತೆಗೆ ಮಾತ್ರವೇ ಕಾಂಕ್ರೀಟ್ ಅನ್ನು ಹಾಕಿರೋದು. ಉಳಿದ ರಸ್ತೆಗಳಿಗೆ ಕೇವಲ ಟಾರ್ ಹಾಕಿದ್ದಾರೆ. ಅದು ಕೂಡ 2-3 ವರ್ಷಗಳೇ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಡೆಸಿರುವಂತಹ ರಿಯಾಲಿಟಿ ಚೆಕ್ ನಲ್ಲಿ ಈ ಕಳ್ಳಾಟ ಬಯಲಾಗಿದೆ. ಸಂಪೂರ್ಣವಾಗಿ ಕಿತ್ತೋಗಿದೆ ಕಾಂಕ್ರೀಟ್ ರಸ್ತೆ. ಕೇವಲ 2 ವರ್ಷದಲ್ಲಿ ರಸ್ತೆಗಳು ಹಾಳಾಗಿ ಹೋಗಿದೆ. ಫುಟ್ಪಾತ್ ಕೂಡ ಇಲ್ಲ. ಆದ್ರೂ ಕೂಡ ಫುಟ್ಪಾತ್ಗೂ ಕೂಡ ನಕಲಿ ಬಿಲ್ ಅನ್ನ ಮಾಡಿದ್ದಾರೆ. ಕಾಮಗಾರಿ ನಡೆಸಿರೋದಾಗಿ ಬಿಲ್ ಪಡೆದಿರುವಂತಹ ಗುತ್ತಿಗೆದಾರರು ಬಿಲ್ ಅನ್ನು ಪಡ್ಕೊಂಡಿದ್ದಾರೆ. ಸಚಿವ ಜಮೀರ್ ಪ್ರತಿನಿಧಿಸುವಂತಹ ಕ್ಷೇತ್ರ ಚಾಮರಾಜಪೇಟೆಯಲ್ಲಿ ನಕಲಿ ಬಿಲ್ ಹಗರಣ ನಡೆದಿದೆ ಅನ್ನುವಂತಹ ಒಂದು ಕಂಪ್ಲೇಂಟ್ ಲೋಕಾಯುಕ್ತಕ್ಕೆ ದಾಖಲಾಗಿದೆ. ಈ ಬಗ್ಗೆ ಸುವರ್ಣ ನ್ಯೂಸ್ ರಿಯಾಲಿಟಿ ಚೆಕ್ ಅನ್ನು ನಡೆಸಿದೆ. ಕಂಪ್ಲೇಂಟ್ ಅಲ್ಲಿರುವಂತಹ ಒಂದು ರಸ್ತೆ ಏನಿದೆ, ಆ ರಸ್ತೆಯಲ್ಲಿ ನಿಜವಾಗ್ಲೂ ಕೂಡ ಕಾಮಗಾರಿ ನಡೆದಿದೆಯಾ ಅನ್ನೋದನ್ನ ನೋಡೋದಕ್ಕೋಸ್ಕರ ನಾವು ಬಂದ್ವಿ. ಸೊ ಕಂಪ್ಲೇಂಟ್ ಕಾಪಿನಲ್ಲಿ ಒಂದಷ್ಟು ರಸ್ತೆಗಳನ್ನು ಅಲ್ಲಿ ಹೇಳಲಾಗಿದೆ, ಗುರುತಿಸಲಾಗಿದೆ ಯಾವ ಒಂದು ರಸ್ತೆಯ ಹೆಸರಿನಲ್ಲಿ ಬಿಲ್ಲನ್ನು ಪಡೆದ್ರು ಅಂತ. ಸೊ ಕಸ್ತೂರಿಬಾ ನಗರದಲ್ಲಿರುವಂತಹ 141 ವಾರ್ಡ್ನಲ್ಲಿರುವಂತಹ 8ನೇ ಮುಖ್ಯ ರಸ್ತೆಗೆ ನಾವು ಕಾಂಕ್ರೀಟ್ ರೋಡನ್ನು ಮಾಡಿದ್ದೀವಿ ಅನ್ನುವಂತಹ ಹೆಸರಿನಲ್ಲಿ ಬಿಲ್ಲನ್ನು ಪಡೆಯಲಾಗಿದೆ. ಸುಮಾರು 80 ಲಕ್ಷ ರೂಪಾಯಿ ಬಿಲ್ಲನ್ನು ಈಗಾಗಲೇ ಗುತ್ತಿಗೆದಾರರು ಪಡ್ಕೊಂಡಿರ್ತಕ್ಕಂಥದ್ದು. ಈ ರಸ್ತೆಯಲ್ಲಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಿದ್ದೀವಿ, ಜೊತೆಗೆ ಫುಟ್ಪಾತ್ ಕಾಮಗಾರಿಯನ್ನು ಕೂಡ ಮಾಡಿದ್ದೀವಿ, ಹಾಗೆ ಮೇಂಟೆನೆನ್ಸ್ ಕಾಮಗಾರಿಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ಅನ್ನುವಂತಹ ಒಂದಷ್ಟು ವಿಚಾರಗಳನ್ನು ಆ ಒಂದು ಬಿಲ್ ಪಡೆಯೋಕ್ಕೂ ಮುಂಚೆ ಅಲ್ಲಿ ಪ್ರಸ್ತುತಪಡಿಸಿರುವಂಥದ್ದನ್ನು ಕೂಡ ನಾವು ನೋಡ್ತಿದ್ದೀವಿ. ಆದರೆ ನೀವು ನೋಡಬಹುದು 22ನೇ ಇಸ್ವಿನಲ್ಲಿ ಹಾಗೆ 23ನೇ ಇಸ್ವಿನಲ್ಲಿ 2020-22 ಹಾಗೆಯೇ 2020-23 ಎರಡೂ ವರ್ಷಗಳಲ್ಲೂ ಕೂಡ ಇದೇ ರಸ್ತೆಯ ಹೆಸರಿನಲ್ಲಿ 2 ಬಾರಿ ಕಾಮಗಾರಿ ನಡೆದಿದೆ ಅನ್ನುವಂತಹ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿ ಆಗಲೇ ಬಿಲ್ಲನ್ನು ಕೂಡ ಪಡ್ಕೊಂಡಿರುವಂಥದ್ದು. ಸುಮಾರು 80 ಲಕ್ಷ ರೂಪಾಯಿ ಬಿಲ್ಲನ್ನು 2 ಬಾರಿ ಪಡೆದಿದ್ದಾರೆ ಅಂತ ಹೇಳಲಾಗ್ತಿದೆ. ಆದರೆ ಈ ರಸ್ತೆಯನ್ನು ಸಂಪೂರ್ಣವಾಗಿ ನೀವು ನೋಡ್ಬೋದು, ಬಹಳಷ್ಟು ಹಳೆಯ ಕಾಮಗಾರಿ ಇದಾಗಿರ್ತಕ್ಕಂಥದ್ದು. ಫುಟ್ಪಾತ್ ಅಂತೂ ಇಲ್ಲಿ ಇಲ್ಲವೇ ಇಲ್ಲ. ಯಾವುದೇ ರೀತಿಯಾದಂಥ ಡ್ರೈನೇಜ್ ವ್ಯವಸ್ಥೆ ಚಿಕ್ಕ ಮಟ್ಟಿಗೆ ಇದನ್ನು ಕೂಡ ಫುಟ್ಪಾತ್ ಕಾಮಗಾರಿನಂತೂ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಹೊರತುಪಡಿಸಿದರೆ ಈಗಾಗಲೇ ಕಾಂಕ್ರೀಟ್ ಇವರು ಹೇಳೋ ಪ್ರಕಾರ 2 ವರ್ಷದಲ್ಲಿ ಕಾಮಗಾರಿಯನ್ನು ನಡೆಸಿದ್ದೇ ಆದಂತಲೇ ಈ ರೀತಿಯಾಗಿ ಕಾಂಕ್ರೀಟ್ ಕಿತ್ತು ಬಂದಿರತಕ್ಕಂಥದ್ದನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಯಾವುದೇ ರೀತಿಯಾದಂಥ ಕ್ವಾಲಿಟಿ ವರ್ಕ್ ಅಂತೂ ನಾವಿಲ್ಲಿ ನೋಡಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಹಾಗಾಗಿ ಇನ್ನು ಹೊಸದಾಗಂತೂ ಇಲ್ಲಿ ಯಾವುದೇ ಕಾಮಗಾರಿಗಳು ಕೂಡ ನಡೆದಿಲ್ಲ. ಬಹಳ ಹಳೆಯ ಕಾಮಗಾರಿ ಇದಾಗಿರ್ತಕ್ಕಂಥದ್ದು. ಈ ರಸ್ತೆಯಲ್ಲಿ ಯಾವುದೇ ಹೊಸ ಕಾಮಗಾರಿ ನಡೆದಿಲ್ಲ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಿದ್ದೀವಿ. ಯಾವುದೇ ರೀತಿಯಾದಂಥ 1 ಅಡಿ ಫುಟ್ಪಾತ್ ಕೂಡ ಈ ರಸ್ತೆಯಲ್ಲಿ ಇಲ್ಲ ಅಂತಕ್ಕಂಥದ್ದು ಕೂಡ ನಾವು ಗಮನಿಸ್ಬೋದಾಗಿರ್ತಕ್ಕಂಥದ್ದು. ಸಂಪೂರ್ಣವಾಗಿ ಒಂದು ಕಡೆ ಕಳಪೆ ಕಾಮಗಾರಿ ಎದ್ದು ಕಾಣಿಸ್ತಾ ಇದೆ. ಸಂಪೂರ್ಣ ರಸ್ತೆಯೆಲ್ಲ ಕಿತ್ತು ಬಂದಿದೆ. ಕೇವಲ ಅರ್ಧ 1 ಇಂಚಿನಷ್ಟು ಕೂಡ ಕಾಂಕ್ರೀಟ್ನ ರಸ್ತೆಯನ್ನು ಇಲ್ಲಿ ಮಾಡಿಲ್ಲ ಅಂತಕ್ಕಂಥದ್ದು ಕೂಡ ಎದ್ದು ಕಾಣ್ತಾ ಇರ್ತಕ್ಕಂಥದ್ದು ನಾವು ನೋಡ್ತಾ ಇರ್ಬೋದು. ಜೊತೆಗೆ ಕಾಮಗಾರಿ 23ನೇ ಇಸ್ವಿನಲ್ಲಿ ನಡೆದಿದ್ರೆ 23ನೇ ಇಸ್ವಿನಲ್ಲಿ ಏನಾದ್ರು ಕಾಂಕ್ರೀಟ್ ರಸ್ತೆಯನ್ನು ಹಾಕಿದ್ದೇ ಆದರೆ ಈ ರೀತಿಯಾಗಿ ಕಾಂಕ್ರೀಟ್ ರಸ್ತೆ ಕಿತ್ತು ಬರ್ತಿರಲಿಲ್ಲ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸ್ಬೋದಾಗಿದೆ. ಹಾಗಾಗಿ ನಿಜಕ್ಕೂ ಕೂಡ ಇಲ್ಲಿ ಎಲ್ಲೋ ಒಂದು ಕಡೆ ಹಗರಣ ನಡೆದಿರೋದು ಸತ್ಯ ಅನ್ನುವಂತಹ ಒಂದು ಊಹಾಪೋಹಗಳು ಏನಿದೆ, ಹಗರಣದ ಬಗ್ಗೆ ಯಾವ ರೀತಿಯಾದ ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಅದಕ್ಕೆ ಸ್ಪಷ್ಟೀಕರಣ ನೀಡುವಂತಹ ಒಂದು ಕಾಮಗಾರಿಯ ಒಂದು ಲುಕ್ ಇಲ್ಲಿ ಕಾಣ್ತಾ ಇರ್ತಕ್ಕಂಥದ್ದು. ಸೊ ಸದ್ಯದಲ್ಲಿ ಈಗಾಗಲೇ ಲೋಕಾಯುಕ್ತಕ್ಕೆ ಈ ಒಂದು ಹಗರಣದ ಬಗ್ಗೆ ದೂರು ಕೂಡ ದಾಖಲಾಗಿದೆ. ಲೋಕಾಯುಕ್ತ ತನಿಖೆಯಲ್ಲಿ ನಿಜವಾಗ್ಲೂ ಕೂಡ ಇಲ್ಲಿ ಭ್ರಷ್ಟಾಚಾರ ಆಗಿದೆಯೇ ಆದರೆ ಆ ಭ್ರಷ್ಟಾಚಾರದಲ್ಲಿ ಯಾರೆಲ್ಲ ಪಾಲ್ಗೊಂಡಿದ್ದಾರೆ ಅನ್ನುವಂತಹ ವಿಚಾರವಾಗೂ ಕೂಡ ತನಿಖೆ ನಡೆಸ್ತಾ ಇದ್ದಾರೆ ಲೋಕಾಯುಕ್ತ ಪೊಲೀಸರು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ರಕ್ಷಾ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.